ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿಲಾಡಿ ಜೋಡಿ. ನಾವು ಇವತ್ತು ಇನ್ನೊಂದು ಫುಡ್ ಲಾಗ್ ಮಾಡೋಣ ಅಂತ ನಮ್ಮ ಆರ್ ಆರ್ ನಗರಲ್ಲಿರೋ ನಮ್ಮ ಬೇಕ್ರಿಗೆ ಬಂದಿದ್ದೀವಿ. ಇಬ್ಬರು ತುಂಬ ಚೆನ್ನಾಗಿದೆ ಬೇಕ್ರಿ. ಇಲ್ಲಿ ತುಂಬ ಸ್ನ್ಯಾಕ್ಸ್ ಸಿಗುತ್ತೆ, ತುಂಬ ಜನ ಇರ್ತಾರೆ. ಒಂಥರ ಟೈಮ್ ಪಾಸ್ ಮಾಡೋಕ್ಕೆ ತುಂಬ ಒಳ್ಳೆ ಜಾಗ ಇದು. ಇದು ಬಂದು ಆರ್ ಆರ್ ನಗರ ಹತ್ರ ಬರುತ್ತೆ, ಈ ಬೆಮ್ಮಲ್ ಲೇಔಟ್ಗೆ ಹೋಗೋ ರೋಡಲ್ಲಿ. ಈ ಪಕ್ಕದಲ್ಲೇ ಆರುಮುಖ ದೇವಸ್ಥಾನ ಇದೆ, ಅಲ್ಲಿಂದ ಒಂದು 200 ಮೀಟರ್ಸ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಏನೇ ತೊಗೊಂಡ್ರು ತುಂಬ ಕಮ್ಮಿ ಪ್ರೈಸಲ್ಲಿ ಇವರು ಸರ್ವ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ. ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಸ್ಯಾಂಡ್ವಿಚ್ ಆಗಿರ್ಬೋದು. ಟೊಮೊಟೊ ಸೂಪ್ ಎಲ್ಲ ತುಂಬ ಕಮ್ಮಿ ರೇಟಿಗೆ ಚೆನ್ನಾಗಿ ಸಿಗುತ್ತೆ ಆ್ಯಂಡ್ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಬಂದು 2 ಟೊಮೊಟೊ ಸೂಪ್ ತೊಗೊಂಡ್ವಿ, ಇಲ್ಲಿ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿದ ತಕ್ಷಣ ಅವರು ಬಿಲ್ ಕೊಟ್ಟು ಹೋಗಿ ಪೇ ಮಾಡಿಬಿಟ್ಟು ಬನ್ನಿ ಅಂತ ಹೇಳಿದರು. ಅಲ್ಲೊಂದು ಬೇಕ್ರಿ ಇದೆ ಒಳಗಡೆ. ಬೇಕ್ರಿಯಲ್ಲಿ ಎಲ್ಲ ಥರ ಬೇಕಿಂಗ್ ಐಟಮ್ಸು ಸಿಗುತ್ತೆ. ತುಂಬ ಚೆನ್ನಾಗಿತ್ತು. ಕೇಕ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಬನ್ ಆಗಿರ್ಬೋದು, ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಎಲ್ಲ ಅರೇಂಜ್ಮೆಂಟ್ಸು ಚೆನ್ನಾಗಿದೆ ಆ್ಯಂಡ್ ಕುತ್ಕೊಂಡು ತಿನ್ನೋಕ್ಕೆ ಪ್ಲೇಸಸ್ ಕೂಡ ತುಂಬ ಚೆನ್ನಾಗೇ ಇದೆ. ಶುಭ ಪೇ ಮಾಡೋ ಅಷ್ಟರಲ್ಲಿ ನಾನು ಎಲ್ಲ ಕೇಕ್ನು ನೋಡ್ಕೊಂಡು ಕೂತಿದ್ದೆ. ಅಲ್ಲಿ ತುಂಬ ಜನ ಕಸ್ಟಮರ್ಸು ಕೂಡ ಬರ್ಡೇಗೆ ಕೇಕ್ ಆರ್ಡ್ರ್ ಮಾಡೋಕ್ಕೆ ಬಂದಿದ್ದರು. ಅದನ್ನೇ ನಾನು ನೋಡ್ತಾ ಕೇಕು ಒಂಥರ ತಿನ್ನಬೇಕಪ್ಪ ಅಂತ ಬಾಯಲ್ಲಿ ನೀರು ಬರ್ತಾಯಿತ್ತು ಕೇಕ್ ನೋಡಿ ನೋಡಿ. ಸೊ ಎಲ್ಲ ಕೇಕು ವಿಡಿಯೋ ಮಾಡ್ಕೊಂಡಿರಿ, ಸಕ್ಕತ್ತಾಗಿತ್ತು ಮಾತ್ರ. ಇದರಲ್ಲಿನೂ ನಾವು ಯಾವ ಕೇಕ್ ಸೆಲೆಕ್ಟ್ ಮಾಡಿ ತೊಗೊಂಡು ತಿನ್ನೋದು ಅಂತಲೇ ನಮಗೆ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಬರ್ಡೇ ಕೇಕ್ಸ್ ಅಂತೂ ಕೇಳೋ ಹಾಗೆ ಇಲ್ಲ. ಆ್ಯಂಡ್ ಪ್ರೈಸ್ ಅಂತೂ ನೋಡಿ 25 ರುಪೀಸಿಂದ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ನಾವು ಸೂಪ್ ಕುಡಿಯೋಣ ಅಂದ್ಬಿಟ್ಟು ಸೂಪ್ ಬಿಲ್ ತೊಗೊಂಡು ಅಲ್ಲಿ ಹೋದ್ವಿ. ನೋಡಿದ್ರೆ ಡಬ್ಬ ಯಪ್ಪ ಎಷ್ಟು ತೊಗೊಂಡು ಹೋಗ್ತಾರೆ ನೋಡಿ, ಎಲ್ಲ ಬಾಕ್ಸ್ ಸಮೇತ ತೊಗೊಂಡು ಹೋಗ್ತಾ ಇರ್ತಾರೆ. ಟೊಮೊಟೊ ಸೂಪ್ ಮಾಡೋಂಗೆ ಫುಲ್ ಬ್ಯುಸಿ ಬೇರೆ ಅಲ್ಲಿ. ಒಂದು ಸ್ವಲ್ಪ ಹೊತ್ತು ಕಾದ್ವಿ ಅಲ್ಲಿ ನಿಂತ್ಕೊಂಡು. ಅಷ್ಟೊತ್ತಿಗೆ ನಮ್ಮ ಸೂಪ್ ಬಂತು. ಸೂಪ್ ಬರೋ ತನಕ ಅಂತೂ ನಾವು ಸ್ಮೆಲ್ಲು ಆಹಾ ಘಮ ಘಮ ಅಂತಿದೆ ಅಂತ ಅನ್ಕೋತಾ ಇದ್ವಿ. ಫುಲ್ ಪುದೀನ ತುಂಬ ಅಥೆಂಟಿಕ್ಕಾಗಿ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಕ್ಲೀನ್ಲಿನೆಸ್ಸು ಹೈಜಿನಿಕ್ ಅಂತೂ ಕೇಳೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೂಪ್ ನೋಡಿ ಹಾಕ್ತಾರೆ, ಒಂದು ಸ್ಪೂನ್ ಸೂಪ್ ಹಾಕ್ಬಿಟ್ಟು ಕ್ರಮ್ಸ್ ಬೇರೆ ಜೊತೆ ಕೊಡ್ತಾರೆ. ತುಂಬ ಚೆನ್ನಾಗಿತ್ತು. ಅವ್ರಿಗೆ ಗೊತ್ತಾಯಿತು ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ. ನೋಡಿ ಸ್ಮೈಲ್ ಕೊಡ್ತಾರೆ ವೀಡಿಯೋ ಮಾಡ್ತಾಯಿದ್ದೀವಿ ಅಂತ. ಅವ್ರಿಗೂ ಗೊತ್ತು ನಾವು ಯೂಟ್ಯೂಬಲ್ಲಿ ಬರ್ತೀವಿ, ನಾವು ಒಂದು ಸೆಲೆಬ್ರಿಟಿ ಆಗ್ತೀವಿ ಅಂತ ಖುಷಿ ಪಡ್ತಾಯಿದ್ದಾರೆ. ಎಲ್ಲರಿಗೂ ಅದೇ ಆಸೆ ಅಲ್ವಾ, ಸೆಲೆಬ್ರಿಟಿ ಆಗಬೇಕು, ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗಬೇಕು ನಾವು ಅನ್ನೋದೇ ಎಲ್ಲರಿಗೂ ಆಸೆ. ಆಹಾ ಕೊನೆಗೂ ಬಂತು ನಮ್ಮ ಟೊಮ್ಯಾಟೊ ಸೂಪ್. ನಾನಂತೂ ಫುಲ್ ಕಾಯ್ತಾ ಇದ್ದೆ ಯಾವ ಥರ ಇದೆ ಕುಡಿಯೋಣ ಅಂತ. ನಾನು ಕುಡ್ದಿದ್ದೀನಿ, ಆದರೂ ಎವ್ರಿ ಟೈಮ್ ಹೋದಾಗಲೂ ಒಂಥರ ಇಷ್ಟ ಆಗುತ್ತೆ, ಬೇಗ ಕುಡ್ಕೊಂಬಿಡ್ಬೇಕು ಅಂತ. ಹಾಟಾಗಿ ಬೇರೆ ಇತ್ತು, ಸಖತ್ ಸ್ಪೈಸಿ ಆಗಿತ್ತು, ಚೆನ್ನಾಗಿತ್ತು. ಚಿಕ್ಕ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಕುಡಿತಾರೆ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಪ್ರೈಸ್ ನೋಡೋದ್ರಲ್ಲ ಜಸ್ಟ್ 20 ರುಪೀಸು. ಓಹ್ ಸಾರಿ 15 ರುಪೀಸು. ನನ್ನ ಹಸ್ಬೆಂಡ್ ನೋಡಿ ಫುಲ್ ಖುಷಿ ಪಡ್ತಾ ಇದ್ದಾರೆ. ನಾನು ಒಂದು ಫುಲ್ ಟೊಮೆಟೊ ಸೂಪ್ ಕುಡಿದ್ನಲ್ಲಪ್ಪ ಅಂತ. ಯಾಕಂದರೆ ಎವ್ರಿ ಟೈಮ್ ನಾವು ಬೈಟುನೇ ಕುಡಿತಾ ಇದ್ದಿದ್ದು. ಜನ ಅಂತೂ ಫುಲ್ ಜನ. ಸಂಜೆ ಆದರೆ ಸಾಕು 6 o'clock ಸ್ಟಾರ್ಟ್ ಆಗಿ 9 o'clock ತನಕ ಅಂತೂ ಫುಲ್ ಜನ ಗಳಿಯೋ ಮುಳಿಯೋ ಅಂತ ಇರ್ತಾರೆ. ಟೈಮು ತುಂಬ ಬೇಗ ಓಡೋಗ್ತಾ ಇರತ್ತೆ ಇಲ್ಲಿದ್ದರೆ. ಯಾಕಂದರೆ ಅಷ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇರತ್ತೆ. ತಿಂತೀವಿ ಹಾಗೆ ನೋಡಿಕೊಂಡು ಚೆನ್ನಾಗಿರುತ್ತೆ. ನೋಡಿ ಇವಾಗ ಬಂದ್ವಿ. ಇಲ್ಲಿ 25 ರುಪೀಸಿಂದ ಬನ್ನು, ಪಪ್ಸು ಎಲ್ಲ ಸಖತ್ತಾಗಿರುತ್ತೆ. ಇದು ಜಸ್ಟ್ ಇರೋದು ಆರ್ ಆರ್ ನಗರದಲ್ಲಿ, ಆರ್ ಆರ್ ನಗರ್ ಮೇನ್ ರೋಡು. ಬನ್ನಲ್ಲೂ ನೋಡಿ ಬೇಬಿ ಬನ್ ಅಂತ ಮಾಡ್ತಾರೆ. ಚಿಕ್ಕ ಸೈಜಲ್ಲಿರುತ್ತೆ ಬನ್ನು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದು ಕೇಕ್ಸ್ ಅಂತೂ ಕೇಳೋ ಹಾಗೆ ಇಲ್ಲ. ಕೊನೆಗೂ ನಾವು ಯಾವ ಕೇಕ್ ತಿಂದ್ವಿ ಅಂತ ನಿಮಗೆ ಇಂಟ್ರೆಸ್ಟಾ ಹೇಳ್ತೀನಿ, ಮುಂದೆ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಯಾವ್ದು ಸೆಲೆಕ್ಟ್ ಮಾಡಿದ್ವಿ ಅಂತ. ಸಖತ್ತಾಗಿತ್ತು. ಯಾಕಂದರೆ ಅದು ತುಂಬ ಜನ ಪಾರ್ಸಲ್ ತೊಗೋತಾಯಿದ್ರು. ನಾವು ಅದೇ ತಿನ್ನೋಣ ಅಂತ ಲಾಸ್ಟ್ ತನಕ ವೇಟ್ ಮಾಡಿಬಿಟ್ಟು ತೊಗೊಂಡು ತಿಂದ್ವಿ. ಸೊ ಯಾವ್ದು ತಿಂದ್ವಿ ಅಂತ ನೀವೇನಾದರೂ ಗೆಸ್ ಮಾಡಿದರೆ ನನಗೆ ಕಮೆಂಟಲ್ಲಿ ಹಾಕಿ ನೋಡೋಣ. ಬರೋರೆಲ್ಲ 4-5 ಹನಿ ಕೇಕ್ ತಿಂತಾಯಿದ್ರು. ನಾವು ಆ್ಯಕ್ಚುಲಿ ವೆನಿಲಾ ಪೇಸ್ಟ್ರಿ ತಿನ್ನಬೇಕು ಅಂದ್ಕೊಂಡಿದ್ದರು. ಪಟ್ಟಂತ ಸ್ವಿಚ್ ಆಗಿಬಿಟ್ವಿ ಹನಿ ಕೇಕಿಗೆ. ನೋಡಿ ಇದು ಕಿಚನಲ್ಲಿ ಎಷ್ಟು ಹೈಜಿನಿಕ್ ಆಗಿದೆ. ಕೊನೆಗೂ ನಾವು ಆರ್ಡ್ರ್ ಮಾಡೇ ಬಿಟ್ವಿ. ನನಗೂ ಒಂದು ಹನಿ ಕೇಕ್ ಬೇಕೇ ಬೇಕು ಅಂತ ಶುಭ ಹತ್ರ ಜಗಳ ಮಾಡಿ ನಾನು ಹನಿ ಕೇಕ್ ತರಿಸ್ಕೊಂಡಿದ್ದು. ಸೊ ಅವರು ಬಂದು ಸರ್ವ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನೋಡಿ ತಿಂತಾಯಿದ್ದೀನಿ. ವಾವ್ ಸೂಪರಾಗಿತ್ತು ಮಾತ್ರ ಹನಿ ಕೇಕು. ನಾನು ತುಂಬ ಕಡೆ ಹನಿ ಕೇಕ್ ತಿಂದಿದ್ದೀನಿ, ತುಂಬ ಕಡೆ 2 ಕಡೆ ಚೆನ್ನಾಗಿದೆ, ಅದರಲ್ಲಿ ಇದು ಒಂದು. ಸೊ ಶಿಬುಂಗೂ ಕೂಡ ತುಂಬಾ ಇಷ್ಟ ಆಯಿತು ಹನಿ ಕೇಕ್ ಅನ್ನೋದು. ಅವಳು ಆ್ಯಕ್ಚುಲಿ ಬರೀ ಪೇಸ್ಟ್ರಿ ಬಿಟ್ಟರೆ ಯಾವುದು ತಿಂತಿರಲಿಲ್ಲ. ಜನ ಅಂತೂ ಸಿಕ್ಕಾಪಟ್ಟೆ ಗೊಳಿಯೋ ಮೊಳಿಯೋ ಅಂತಿದ್ರು. ಅಲ್ಲಿ ಯಾರೋ ಬಂದು ಒಂದು ಪಾರ್ಟಿನ ಮಾಡಿದ್ರು, ಒಂದು ಗ್ಯಾಂಗ್ ಬಂದು. ಆ್ಯಕ್ಚುಲಿ ಏನೋ ಒಂದು ಡೀಲ್ ಆಗಿರಬೇಕು ಅನಿಸುತ್ತೆ. ಫುಲ್ ಎಲ್ಲರಿಗೂ ಪಾರ್ಟಿ ಕೊಡಿಸ್ತಾಯಿದ್ರು. ಸೊ ಕೊನೆಗೂ ನಾವು ತಿನ್ಕೊಂಡು ಆಯ್ತಪ್ಪ ಇವತ್ತಿನ ಕಾರ್ಯಕ್ರಮ ಅಂತ ಹೊರಟ್ವಿ. ಲೊಕೇಶನ್ ಅಡ್ರೆಸ್ ಬೇಕಂದರೆ ನಾವು ಹಾಕಿರ್ತೀವಿ ನೋಡಿ, ನಮ್ಮ ಬೇಕ್ರಿ ಅಂತ. ಸೊ ಥ್ಯಾಂಕ್ ಯು ಗಾಯ್ಸ್.
ಥ್ಯಾಂಕ್ ಯು, ಬಾಯ್.